ದೇಶದ ಗಮನ ಸೆಳೆದಿರೋ ಕರ್ನಾಟಕದ 14 ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭಗೊಳ್ಳುತ್ತೆ. ಮತದಾನಕ್ಕೆ ಆಯೋಗ ಕಂಪ್ಲೀಟ್ ತಯಾರಿ ಮಾಡಿಕೊಂಡಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತದಾನಕ್ಕೆ ಕ್ಷಣಗಣನೆ. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ. ಮತಗಟ್ಟೆಗಳಿಗೆ ತಲುಪಿದ ಮತಯಂತ್ರಗಳು. ಎಸ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 3 ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟು 8,984 ಮತಗಟ್ಟೆಗಳಿವೆ. 1,01,27,869 ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ. 1,60,232 ಯುವ ಮತದಾರರು ಈ ಬಾರಿ ಪಟ್ಟಿಯಲ್ಲಿ ಸೇರಿರುವುದು ವಿಶೇಷತೆ ಪಡೆದುಕೊಂಡಿದೆ. ಇನ್ನು 42,000 ಸಿಬ್ಬಂದಿಗಳನ್ನು ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಒಟ್ಟು ಮತದಾರರು 1,01,27,869. ಪುರುಷ ಮತದಾರರು 52,16,91. ಮಹಿಳಾ ಮತದಾರರು 49,09,958. ಯುವ ಮತದಾರರು 1,60,232. ಒಟ್ಟು ಮತಗಟ್ಟೆಗಳು 8,984. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರದ ಮತದಾನಕ್ಕೆ ಚುನಾವಣಾ ಆಯೋಗ ಕೊನೆ ಕ್ಷಣದ ತಯಾರಿಯನ್ನ ಮಾಡಿಕೊಂಡಿತ್ತು. ಒಟ್ಟು 29 ಮಸ್ಟರಿಂಗ್ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೆದವು. ಸೂಕ್ಷ್ಮ, ಅತಿ ಸೂಕ್ಷ್ಮ ಬೂತ್ ಸೇರಿ ಎಲ್ಲ ಮತಗಟ್ಟೆಯ ಸುತ್ತ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಿದ್ದು, ಪ್ರತಿ ಮತಗಟ್ಟೆಗೆ ತಲಾ ಒಬ್ಬರು ಪಿಆರ್ಒ ಹಾಗೂ ಎಪಿಆರ್ಒ ಹಾಗೆ 3 ಪಿಒ ಸೇರಿ 5 ಜನ ಮತಗಟ್ಟೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಮಸ್ಟರಿಂಗ್ ಕೇಂದ್ರಗಳಿಗೆ ಭೇಟಿ ಕೊಟ್ಟ ಜಿಲ್ಲಾ ಚುನಾವಣಾಧಿಕಾರಿ ತುಷಾರ್ ಗಿರ್ನಾಥ್ ಸಿದ್ಧತೆಗಳನ್ನ ಪರಿಶೀಲಿಸಿದ್ರು. ಎಲ್ಲ ಪೋಲಿಂಗ್ ಪಾರ್ಟೀಸ್ ಬಂದು ಇವತ್ತು ಅವರಿಗೆ ಯಾವ ಪೋಲಿಂಗ್ ಸ್ಟೇಷನ್ ಅಲಾಟ್ ಆಗಿದೆ ಬೆಳಗ್ಗೆ ಗೋಚರ ಆಗುತ್ತದೆ. ಆ ಪ್ರಕಾರ ಅವರು ತಮ್ಮ ರೂಮ್ಗೆ ಹೋಗಿ ಅಲ್ಲಿಂದ ಎಲ್ಲ ಮೆಟೀರಿಯಲ್ ಪಡೆದು ತಮ್ಮ ಮತಗಟ್ಟೆಗೆ ಹೋಗಿ ಅಲ್ಲಿ ಮತಗಟ್ಟೆಯಲ್ಲಿ ನಿವಾಸ ಮಾಡಿ ನಾಳೆ ಸಮಯದೊಳಗಾಗಿ ನಮ್ಮ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಕ್ರಮ ಕೈಗೊಳ್ಳುತ್ತಾರೆ. ಹೀಗಾಗಿ ಆ ಸಕಲ ಸಿದ್ಧತೆ ನೋಡಲಿಕ್ಕೆ ನಾವು ಕೂಡ ಕೆಲವು ಮಸ್ಟಿಂಗ್ ಪ್ಲೇಸಸ್ಗೆ ಹೋಗಿದ್ದೀನಿ. ಇದು 3ನೇದು. ರಕ್ಷಣೆಯ ದೃಷ್ಟಿಯಿಂದ ನಗರದಲ್ಲಿ 11,000 ಪೊಲೀಸ್ ಸಿಬ್ಬಂದಿ, 4,000 ಹೋಮ್ ಗಾರ್ಡ್ಸ್ ಜೊತೆಗೆ ಪ್ಯಾರಾಮಿಲಿಟರಿ ಪಡೆ ನಿಯೋಜಿಸಿದೆ. ಎಲ್ಲ ಮತಕೇಂದ್ರಗಳ 200 ಮೀಟರ್ ಸುತ್ತ 144 ಸೆಕ್ಷನ್ ಕೂಡ ಜಾರಿ ಮಾಡಿದೆ. ಈ ಬಾರಿ ಬೆಂಗಳೂರಿನಲ್ಲಿ ಚುನಾವಣಾ ಆಯೋಗ ಮತದಾರರನ್ನ ಮತಗಟ್ಟೆಗೆ ಸೆಳೆಯುವ ಉದ್ದೇಶದಿಂದ ಟೀಮ್ ಬೆಸ್ಟ್ ಮತಗಟ್ಟೆಗಳ ನಿರ್ಮಾಣ ಕೂಡ ಮಾಡಿದೆ. ಸಖಿ ಮತಗಟ್ಟೆಯನ್ನು ಏರ್ಪಾಟ ಮಾಡಲಾಗಿದೆ. ಅಲ್ಲಿ ಇರುತ್ತೆ ಪ್ರತಿಯೊಂದು, ಅದನ್ನು ಬಿಟ್ಟು ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ 3 ಬೇರೆ ಇರುತ್ತದೆ. ವಿಶೇಷವಾಗಿ ಒಂದು ವಿಕಲಚೇತನ ದಿವ್ಯಾಂಗಕ್ಕಾಗಿ, ಒಂದು ಯೂತ್ ಬೇಸ್ಡ್ ಇರುತ್ತೆ. 3ನೇದು ನಾವು AROಗೆ ಬಿಡ್ತಕ್ಕಂಥ ವಿಚಾರ. ಅವರು ಪರಿಸರ ಸ್ನೇಹಿ ಮಾಡ್ಬೋದು, ಅವ್ರದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮುಂದಿನ ಫ್ಯೂಚರಿಸ್ಟಿಕ್ ಮಾಡ್ಬೋದು, ಅದು ವಾಯುಯಾನ, ಜಲಯಾನ, ಗಗನಯಾನ ಅಂತಲೂ ಏನೋ ಥೀಮ್ ಬೇಸ್ ಮಾಡ್ಬೋದು. ಸೊ ಈ ಪ್ರಕಾರ ಅವರಿಗೆ ಬಿಡ್ತಕ್ಕಂಥ ವಿಚಾರ ಇದೆ. ಟೋಟಲ್ 224 ವಿಶೇಷ ಮತಗಟ್ಟೆಗಳು ಇವೆ. ಅದರಲ್ಲಿ ಇದು 140 ಸಖಿ, ರಿಮೇನಿಂಗ್ ಏನಿದೆ ಅದು ದಿವ್ಯಾಂಗಕ್ಕಾಗಿ, ಯುವತಿಯರಿಗಾಗಿ ಮತ್ತು ಒಂದು ಸ್ಪೆಷಲ್ ನೇಚರು, ಹೆರಿಟೇಜು, ಕಲ್ಚರು ಎಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 20% ವಿವಿಪ್ಯಾಟ್ ಹೆಚ್ಚುವರಿ ಇಟ್ಟುಕೊಳ್ಳಲಾಗಿದೆ. ಒಟ್ಟಾರೆ ಮತದಾನಕ್ಕೆ ಚುನಾವಣಾ ಆಯೋಗ ಕಂಪ್ಲೀಟ್ ಸಿದ್ಧತೆ ಮಾಡಿಕೊಂಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ.
ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.